ಹಾಯ್ ನಮಸ್ತೆ, ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತೇ ನಾವು ಹೊನ್ನಾವರ ಹತ್ರ ಫಿಶಿಂಗ್ ಅಂದಿ ಬಂದಿದ್ದ. ಹಾಗೆ ಫಿಶಿಂಗ್ ಮಾಡ್ಕೊಂಡು ಸಂಜೆ ಇತ್ತಲ್ಲ, ಹೊನ್ನಾವರ ಅಡಿಯೊಳಗೆ ಬರ್ತಿತ್ತು. ಈಗ ನಮ್ಮ ಪರ್ಸಿನ 2 ದೋಣಿ ಇತ್ತು, ಮತ್ತು ನಾನು ಕ್ಯಾರಿಯರಿಗಿದ್ದೆ. ಮತ್ತು ಖತರ್ನಾಕ್ ಹಳಿ ಅಂತ ಹೇಳ್ಬೋದು ಹೊನ್ನಾವರ ಹಳಿ. ವೆರಿ ಡೇಂಜರ್ಸ್ ಹಳಿ ಅಂತಕಂದರೆ ಶರಾವತಿ ನೀರು ಪೂರ್ ಸಿಕ್ಕಾಪಟ್ಟಿ ಇರ್ತೀವಿ ಹಳಿವೆಗೆ. ಈಗ ನಾವು ಒಳಗೆ ಹೋಗ್ತಿದ್ದು ನೋಡಿ. ರೋಗ ಹತ್ರ ಹೋಗ್ಬೇಕೆಂದ್ರೆ ಒಂದು 15-20 ನಿಮಿಷ ಬೇಕು. ಮತ್ತು ನಾನು ಫಿಶಿಂಗ್ ಮಾಡೋಕೆ ಹಿಡಿದ್ರ ಮೇಲೆ ಹೊನ್ನಾವರ ಹಳಿ ಒಳಗೆ ಬಂದು ಫಸ್ಟ್ ಇದೆ. ಹೇಗಿತ್ತಂದಕ್ಕೆ ಇನ್ನೂ ಕಾಣಲಿಲ್ಲ. ಆದರೂ ಕ್ಯೂರಿಯಾಸಿಟಿಗೋಸ್ಕರ ಒಂದು ವಿಡಿಯೋ ಮಾಡ್ತಿದ್ದೆ ಕಣಿ. ಸುಮಾರು ದೂರ ತೋರುತ್ತೆ ಹೊನ್ನಾವರ ಸಿಟಿ ಇಲ್ಲಿಂದ. ಈ ಅಳಿವೆ ಎಷ್ಟು ಆಗಲಿತ್ತಂದು ಕಾಣ್ಲಕ್ಕೆ ನಾವೀಗ ಬರ್ತಾ. ಈಗ ಸಂಜೆ 6 ಗಂಟೆ ಆಯ್ತು. ಈಗ ಒಳಗೆ ಹೋಗ್ತಿತ್ತು ಕಣ. ಈಗ ಒಂದು ದಡ ಕಾಸರಗೋಡು ಬೇಲಿ ತಗೊಂಡಿದ್ರೆ, ಇನ್ನೊಂದು ದಡ ಈ ಕರ್ಕಿ ಬೇಲಿ ತಗೊಂಡಿದ್ರೆ. ಈಗ ಹೊನ್ನಾವರ ಡಾಕ್ ಹತ್ರ ಬಂದು ಕಣಿ, ಹತ್ತತ್ರ ಕಣಿ. ಯಾಕಂದರೆ ಒಂದು ನಮ್ಮದಿಂದ ಒಂದು 10-15 ಜೋಡಿ ಬಂದಿತ್ತು. ಯಾಕಂದರೆ ಬೆಳಿಗ್ಗೆ ನಮ್ಮ ಸೈಡ್ ಮೀನು ಅಂತಿಲ್ಲ, ಹಾಗೆ ಬಡಾಯಿ ಹೊನ್ನಾವರ ಬಾಲಿಗಂದು ಬಂದು ಹೋಗೋರೊಂದು ಬಾಲಿ ಹೊಡೆದಿತ್ತು. ಇಲ್ವೇನು ಅಷ್ಟೇನಿಲ್ಲ, ಬೆಳಿಗ್ಗೆ ಬಂದಿರೋ ಒಂದು ಸ್ವಲ್ಪ ಮೀನು ಸಿಗ್ತಿತ್ತೇನೋ ಸ್ವಲ್ಪ. ಯಾಕಂದ್ರೆ ಮಧ್ಯಾಹ್ನ ಒಂದು ಲೇಟ್ ಆಯಿತು. ಹಾಗೆ ಕಣಿ ಸುಮಾರು ಬೋಟ್ ಇತ್ತು ಕಣಿ. ಆಗ್ಬೋದು ಈಗಾರ ಎಲ್ಲ ಈಗ ದೋಣಿ ಕಟ್ಟೋಕ್ಕೆ ರೆಡಿ ಮಾಡ್ಬೇಕು. ಈಗ ಮುಂದೆ ಅಲ್ಲಿ ಕಣಿ ಜಾಗನೂ ಇಲ್ಲ, ಹ್ಯಾಂಗೆ ಕಟ್ಟೋದು ಗೊತ್ತಿಲ್ಲಪ್ಪ. ನಮ್ಮದು ಬಸ್ಸಿನ ಹತ್ರ ಬಂತು. ಈಗ ಅವ್ರು ಕಟ್ಟರ ಮನೆ ಕಟ್ಟೋದಾಗತ್ತೆ, ಅಷ್ಟವರೆಗೆ ಇಲ್ಲಿ ನಿಲ್ಸ್ಕೊಂಡಿದ್ಕ. ಮತ್ತು ಮೀನೇನು ಹೆಚ್ಚಿಲ್ಲ, ಇಷ್ಟೇ ಕಣಿ. ನದಿ ಒಂದು 2 ಮಾಟೆ 3 ಮಾಟೆಯರಿಗೆ ಕಟ್ಟಿರ. ನಮಗೀಗ ಜಾಗ ಹುಡುಕ್ತಿತ್ತು. ಈಗ ಎಲ್ಲ ದೋಣಿ ಕಟ್ಟೋದು ಗೊತ್ತಿಲ್ಲ ಕಣಿ. ಮತ್ತೊಂದು ದೋಣಿ ಇಲ್ಲೇ ಬಂತು ಕಣಿ ನಮ್ಮದು ಹೊರತಾಗಿ. ನಾವೀಗ ನೋಡ್ತಿದ್ದಾಗೆ ಹೊಳೆ ಸಿಕ್ಕಾಪಟ್ಟಿ ಆಗಲ ಇತ್ತು. ಇದ್ರೇ ಗೊತ್ತಾಯ್ತು ಇಷ್ಟು ದೊಡ್ಡ ಹೊಳೆ ಅದಕ್ಕೆ. ನಮಗೊಂದು ಜಾಗ ಇಲ್ಲಿ ನಮ್ಕಂಕಾಯಲ್ಲಿ ಈಗ ಹುಡ್ತಿತ್ತು. ನಮ್ಮದು ರಾಜಿ ಪರ್ಸಿನಿತ್ತು. ಈಗ ಒಬ್ಬರು ಒಂದು ಜಾಗ ಸಿಕ್ತಪ್ಪ, ಇಲ್ಲೇ ಕಟ್ತ್ರಕತ್ತು. ಒಂದು ಜೋಡಿಯಲ್ಲಿ ಕಟ್ಟಿರ. ಆಮೇಲೆ ನಾವು ಒಂದು ಪಕ್ಕದಾಗ ಕೊಟ್ಟಿಗೆ ಒಳ್ಳೆದಾಗತ್ತ. ಜಾಗ ಒಳ್ಳೆ ಇತ್ತಪ್ಪ, ಕಟ್ಟಿಗೋಪ ಕಣಿ. ಎಷ್ಟು ದೊಡ್ಡ ಹಾಕಲ್ಲ, ಉದ್ದ ಇತ್ತು ಕಣಿ. ಕಂಡ್ರೆ ಮಂಗಳೂರಿಗಿಂತ ಉದ್ದ ಹೋಗಿತ್ತು ಕಣಿ. ಹಾಕಿತ್ತು ಕಣಿ, ಹಾಕಿತ್ತ ಹಾಗೆ ಈಚೆಗೆ ನೋಡಿ. ಇದು ಆಚೆ NH 10 ದೂರ ಇದ್ದಾಗಿತ್ತು ನೋಡಿ. ಈ ಒಳಗೆ ನಿಂತ್ಕೊಂಡ್ರೆ NH ಬ್ರಿಡ್ಜ್ ಒಳ್ಳೆ ತೋರುತ್ತೆ ನೋಡಿ. ಸಿಕ್ಕಾಪಟ್ಟಿ ಉದ್ದ ಇತ್ತಲ್ಲ. ಮತ್ತು ಈಗ ಪಾಗಲ ಕಟ್ಟಿ ಆಯ್ತು, ಪಲ್ಲ ಎಲ್ಲ ಹಾಕಿತ್ತು. ಸೀದಾ ಮೀನೆಲ್ಲ ಪಾಲು ಹಾಕೊಂಡು ಈಗ ಮನೆ ಹೋಗಿ. ಈಗ ಸ್ವಲ್ಪ ಹೊತ್ತಿಗೆ ಮತ್ತು ಎಲ್ಲ ಪಾಗಲ ಕಟ್ಟಿ ಆಯ್ತು, ಕೊಲ್ಲ ಎಲ್ಲ ಕಟ್ಟಿ ಆಯ್ತು. ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗಿ. ಈಗ ನಮ್ಮ ಪಾಕದ ದೋಣಗೂ ಪಾಗೆಲ್ಲ ಕಟ್ತಿದ್ರು, ಜಾಮ್ ಮಾಡ್ತಿದ್ರು ಕಣಿ. ಈಗ ಸ್ವಲ್ಪ ಇಳಿದೊಂದು ಬಾಕಿ ಇತ್ತ. ನೀರ ಇಳ್ಕೊಂಡು ಆಚೆ ಹೋಗಿ. ಈಗ ದೋಣಿ ಯಾವುದಿಲ್ಲ. ನಮ್ಮ ಟೆಂಪಲ್ ಮ್ಯಾಲೆ ಕಾಯ್ತಿತ್ತು. ಈಗ ಇಳ್ಕೊಂಡಿರ ಕಣಿ. ಸ್ವಲ್ಪ ಬಾಕ್ಸ್ ಇಡಿಸಿದ್ರ ಕಣಿ. ಅಲ್ಲಿಯವರಿಗೆ ನೀರಾಗಿ ಇಳ್ಕೊಂಡೇ ಹೋಗಿ ನಾವೀಗ. ಅಷ್ಟು ನೀರಿತ್ತ ಈಗ ಕಾಂಬ. ನಾವು ಒಂದು ಇಳುವ ಪಾಗಾಕಿರಪ್ಪ ಹಿಡ್ಕಂತು. ಓ ಒಂದಾರಲ್ಲೇ ಹಬ್ಬ ಅಂತ ಇಡ್ತೋ. ಅಯ್ಯೋ ನೀರು ಕಡೆ ಹಬ್ಬ. ಅಯ್ಯೋ ನೀರಿಗೆ ಎತ್ತ ಕುಳಿಸ್ಕೊಂಡಿದ್ದಪ್ಪ. ರೋಪು ಅಯ್ಯೋ ಹಾಂ ಅಪ್ಪ. ಈಗ ಹಂಗೆ ಮೇಲೆ ಆತಾಯ್ಕಪ್ಪ. ನಮಗೋಸ್ಕರ ಟೆಂಪೋ ಕಾಯ್ತಿತ್ತು. ಜನ ಫುಲ್ ಆಯ್ತು. ಅದೇ ಒಂದು 25 ಜನ ಇಡೋದು. 30 ಜನ ಅಂದಕ್ಕೆ ಹಂಗೆ ಅದಕ್ಕೆ 5 ಜನ ಇದು ಮಾಡ್ಕೊಂಡು ಹೋಗಿ. ಈಗ